ಏಕದಂಥನಿಗೆ ಅರ್ಥಾತ್ ಗಣೇಶನಿಗೆ ಚಪ್ಪಲಿ ಹಾರ ಹಾಕಿದ್ದು ಓರ್ವ ಹಿಂದೂ ಮಹಿಳೆ. ಬೇಲೂರಿನಲ್ಲಿ ಗಣಪತಿ ವಿಗ್ರಹಕ್ಕೆ ಚಪ್ಪಲಿ ಹಾರ ಪ್ರಕರಣಕ್ಕೆ ಮೆಗಾ ಟ್ವಿಸ್ಟ್ ಸಿಗ್ತಾ ಇದೆ. ಗಣೇಶನಿಗೆ ಚಪ್ಪಲಿ ಹಾರ ಹಾಕಿದ್ದು ಓರ್ವ ಹಿಂದೂ ಮಹಿಳೆ. ಬೇಲೂರಿನಲ್ಲಿ ಗಣಪತಿ ವಿಗ್ರಹಕ್ಕೆ ಚಪ್ಪಲಿ ಹಾರ ಪ್ರಕರಣಕ್ಕೆ ಮೆಗಾ ಟ್ವಿಸ್ಟ್ ಸಿಗ್ತಾ ಇದೆ. ಲೀಲಮ್ಮ ಎಂಬಾಕೆಯಿಂದ ಗಣೇಶನ ವಿಗ್ರಹಕ್ಕೆ ಚಪ್ಪಲಿ ಹಾರ. ಹಾಸನದ ಗುಡ್ಡೇನಹಳ್ಳಿ ಬಳಿ ಲೀಲಮ್ಮನನ್ನ ಬಂಧಿಸಿದ ಪೊಲೀಸರು. ಸಿಸಿಟಿವಿ ದೃಶ್ಯ ಆಧರಿಸಿ ಕಾರ್ಯಾಚರಣೆ ನಡೆಸಿದ ಬಾಣಾವರ ಪೊಲೀಸರು ಲೀಲಮ್ಮ ಮಾನಸಿಕ ಸಮಸ್ಯೆ ಎದುರಿಸುತ್ತಿರುವ ಬಗ್ಗೆ ಮಾಹಿತಿ. ಸದ್ಯ ಲೀಲಮ್ಮನ ವಿಚಾರಣೆ ನಡೆಸ್ತಾ ಇರುವಂತಹ ಪೊಲೀಸರು ನಿನ್ನೆ ಸ್ಥಳಕ್ಕೆ ದೌಡಾಯಿಸಿ ಅಬ್ಬರಿಸಿದ್ದ ಬಿಜೆಪಿಯ ಸಿಟಿ ರವಿ ಯಾರು ಮಾಡಿದ್ದು ಯಾಕೆ ಮಾಡಿದ್ದು ಅನ್ನೋದು ಗೊತ್ತಾಗದಲೇ ಇಂದು ಬೇಲೂರು ಬಂದ್ಗೆ ಕರೆ ಕೊಟ್ಟಿರುವ ಹಿಂದೂ ಪರ ಸಂಘಟನೆಗಳು ಬೆಳಗ್ಗೆ 10:30 ಬಳಿಕ ಹಿಂದೂ ಪರ ಸಂಘಟನೆಯಿಂದ ರ್ಯಾಲಿ ನಡೆಯುತ್ತೆ. ಲೀಲಮ್ಮ ಅಂತ ಗೊತ್ತಾದ ಮೇಲೂ ಆ ರ್ಯಾಲಿ ನಡೆಯುತ್ತೋ ಗೊತ್ತಿಲ್ಲ. ವರ್ತಕರಿಂದ ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟು ಬಂದು ಗಣೇಶನಿಗೆ ಚಪ್ಪಲಿ ಹಾರ. ಏಕದಂಥ ಧರ್ಮಾತೀತವಾಗಿ ಅಭಿಮಾನಿಸುವ ಮತ್ತು ಪ್ರತಿಯೊಂದು ಸಮುದಾಯದವರು ಕೂಡ ಗೌರವಿಸುವ ಪೈಕಿ ಗಣೇಶ ದೇವರು ಕೂಡ ಒಬ್ಬರು. ಆ ಗಣೇಶನ ಸನ್ನಿಧಾನಕ್ಕೆ ಓರ್ವ ಮಹಿಳೆ ತನ್ನ ಸೀರೆಯ ಅರ್ಧ ಭಾಗವನ್ನ ಮುಖಕ್ಕೆ ಮುಚ್ಚಿಕೊಂಡು ಹೋಗ್ತಾರೆ ಒಳಗೆ. ನಿಜಕ್ಕೂ ಕೂಡ ಅದನ್ನ ಸ್ಪಷ್ಟವಾಗಿ ಹೇಳೋದಕ್ಕೂ ಒಂದು ರೀತಿಯ ಬೇಜಾರು. ಕಾರಣ ದೇವರ ಮೇಲೆ ಚಪ್ಪಲಿಯನ್ನ ಇಡುವಂತಹ ಮನಸ್ಥಿತಿ ಯಾರಿಗೂ ಕೂಡ ಬರಕೂಡದು. ಆ ತರಹದ ಒಂದು ವಿಡಿಯೋ ಹರಿದಾಡುತ್ತೆ. ಅದು ಬಂದ ಕೂಡಲೇ, ಅದನ್ನ ಪ್ಲೇ ಮಾಡಿದ ಕೂಡಲೇ, ಆ ವಿಡಿಯೋ ಎಂಡ್ ಆಗುವ ಮೊದಲೇ ಭುಜಕ್ಕೆ ಕೇಸರಿ ಶಾಲು ಬಂತು. ಮೈಕ್ ಮುಂದೆ ನಿಂತುಕೊಂಡು ಇದು ಷಡ್ಯಂತರ. ಹಾಸನದಲ್ಲಿ ಗಣೇಶ ಹಬ್ಬ ವಿಸರ್ಜನೆಯ ಸಂದರ್ಭ ಅಪಘಾತವನ್ನು ಕೂಡ ಒಂದು ತರಹದ ಕೋಮು ಬಣ್ಣ ಕಲ್ಪಿಸುವಂತ ಪ್ರಯತ್ನಗಳಾಯಿತು. ಈ ಗಣೇಶನಿಗೆ ಈ ತರಹದ ಒಂದು ಘಟನೆ ನಡೆದಾಗ್ಲೂ ಕೂಡ ಅದಕ್ಕೆ ಕೋಮು ಬಣ್ಣ ತರುವಂತ ಪ್ರಯತ್ನಗಳಾಯಿತು. ಮಾಜಿ ಶಾಸಕನಾದ ಮೇಲೂ ಕೂಡ ಅದೇ ಮಾಜಿ ಮಾತುಗಳೇ. ಹಾಲಿ ಶಾಸಕನಾಗಿದ್ದಾಗ MLC ಆಗಿದ್ರೂ ಕೂಡ ಅದೇ ಬೇಜವಾಬ್ದಾರಿತನದ ಮಾತುಗಳು. ಸಮಾಜಕ್ಕೆ ಏನು ಸಂದೇಶ ಕೊಡ್ತೀರಿ? ಮುಕ್ಕಳಪ್ಪ ಪ್ರಕರಣದಲ್ಲಿ ಆಗದೇ ಇದ್ದದ್ದು ಈ ಪ್ರಕರಣದಲ್ಲಾದರೂ ಆದೀತು. ಗಣೇಶ ವಿಸರ್ಜನಾ ಅಪಘಾತ ಪ್ರಕರಣದಲ್ಲಿ ಆಗದೇ ಇದ್ದದ್ದು ಈ ಪ್ರಕರಣದಲ್ಲಾದರೂ ಆದೀತು. ನಿಜಕ್ಕೂ ಕೂಡ ಈ ವಾಮ ಮಾರ್ಗದ ಅತಿ ವಿಕೃತವಾದ ಯೋಚನೆಯನ್ನು ರಾಜಕಾರಣಿಗಳು ಬಿಟ್ಟು ಬಿಡಬೇಕು. ಯಾರೇ ಆಗಿರ್ಲಿರಿ, ದೇವರ ಸನ್ನಿಧಾನಕ್ಕೆ ಒಬ್ಬ ವ್ಯಕ್ತಿ ಹೋಗಿ ಅಗೌರವವನ್ನು ಸಲ್ಲಿಸ್ತಾರೆ ಅನ್ನೋದಾದ್ರೆ ಆತ ದೇವದ್ರೋಹಿ, ನಾಡದ್ರೋಹಿ. ಅವನು ಯಾರೇ ಆಗಿರಲಿ, ಸಮುದಾಯ ಯಾವುದೇ ಆಗಿರಲಿ, ಬಂಧನ ಮಾಡಬೇಕು. ಒಬ್ಬರ ಧಾರ್ಮಿಕ ಭಾವನೆಗೆ ಧಕ್ಕೆ ತರೋದು ಅದು ಅಕ್ಷಮ್ಯ ಅಪರಾಧ. ಅದರಲ್ಲೂ ರಾಜಕೀಯ ಮಾಡೋದು ನಾಚಿಕೆ ಕೆಲಸ ಅಲ್ವಾ? ಈಗ ಲೀಲಮ್ಮ ಬದಲು ಫಾತಿಮಾ ಇದ್ದಿದ್ರೆ ಇಷ್ಟೊತ್ತಿಗೆ ಕರ್ನಾಟಕ 2 ಬಾರಿ ಹರತಾಳಾಗಿ ಬಂದಾಗಿ ಏನೇನೋ ಆಗ್ತಿತ್ತು. ಬೇಲೂರಲ್ಲಿ ಮತ್ತೊಂದು ಹರತಾಳು ಅರ್ಥಾತ್ ಬಂದು, ಹೀಗೆ ನಾನಾ ತರಹದ ರಾಜಕೀಯ ತಿರುವನ್ನು ಪಡೆದುಕೊಳ್ತಾ ಇತ್ತು. ಆದರೆ ಲೀಲಮ್ಮ ಎಂದು ಗೊತ್ತಾದ ನಂತರ ರ್ಯಾಲಿ ನಡೆಯುತ್ತಾ ಸಿಟಿ ರವಿ ಅದಕ್ಕೆ ನಾಯಕತ್ವ ವಹಿಸ್ತಾರಾ? ರಾಜ್ಯ ಕಾದು ನೋಡಬೇಕಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.